ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೈನಾ ವ್ಲಾಗ್ಸ್ ಚಾನಲ್. ಸೊ ಪೂಜೆ ರೂಮ್ ಇಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಆಫೀಸಿಂದ ಬಂದ ತಕ್ಷಣ ಪೂಜೆ ಮಾಡ್ಬಿಟ್ಟು, ಸೊ ನಮ್ಗೆ ಅದೇ ಅಲ್ವಾ, ಫಸ್ಟ್ ದೇವ್ರ ಮುಖ ನೋಡ್ಬೇಕು, ಮತ್ತೆ ಬೇರೆ ಕೆಲ್ಸಗಳನ್ನ ಶುರು ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ರೆಸಿಪೀಸ್ ನ ತೋರಿಸ್ತೀನಿ. ಸ್ನಾಕ್ ರೆಸಿಪಿ ನಿಮ್ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ನಾಕ್ ಅಂದ್ರೆ ಊಟಕ್ಕೆ ಸೈಡ್ಸ್ ಅಂತಾನು ಅನ್ಕೋಬಹುದು, ಇಲ್ಲ ಸ್ನಾಕ್ ಅಂತಾನು ಅನ್ಕೋಬಹುದು. ಸೊ ಈಸಿ ಆಗಿರೋದೊಂದು ತೋರಿಸ್ತೀನಿ. ಒಂದ್ ಸ್ವಲ್ಪ ಹಾಲಿತ್ತು, ಲಸಿಕಾಗೆ ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಕೊಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಬೆಲ್ಲ ಹಾಕ್ತೀನಿ. ಅಂಡ್ ಚಪಾತಿ ಹಿಟ್ಟು ಕಲ್ಸಿರ್ತಾ ಇದೀನಿ, ಚಪಾತಿ ಮಾಡೋಣ ಅಂದ್ಬಿಟ್ಟು. ಚಪಾತಿಗೆ ಬೀಟ್ರೂಟ್ ಇತ್ತು, ತರಕಾರಿ ಕೂಡ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾ ಇತ್ತು. ಬೀಟ್ರೂಟ್ ಒಂದಿತ್ತು, ಒಂದ್ ಸ್ವಲ್ಪ ಬದನೆಕಾಯಿ ಟೊಮೆಟೊ ಇತ್ತು. ಸರಿ ಬೀಟ್ರೂಟ್ ಮಾಡೋಣ ಚಪಾತಿಗೆ ಅಂದ್ಬಿಟ್ಟು 3 ರಿಂದ 4 ಬೀಟ್ರೂಟ್ ಬೇಕಾಗತ್ತೆ ನಮಗೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೀಟ್ರೂಟ್ ಪಲ್ಯ ಮಾಡ್ತಾ ಇದೀನಿ. ನನ್ಗೆ ಬೀಟ್ರೂಟ್ ತುರ್ದು ಪಲ್ಯ ಮಾಡಕ್ ಇಷ್ಟ, ಬಟ್ ಮನೇಲಿ ಅಷ್ಟೊಂದು ಯಾರು ಇಷ್ಟ ಪಡಲ್ಲ. ಸೊ ಹಂಗಾಗಿ ಸರಿ ಕಟ್ ಮಾಡ್ಬಿಟ್ಟೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ನಾಕ್ ರೆಸಿಪಿ ಅಂತ ಹೇಳದ್ನಲ್ಲ, ಸೈಡ್ಗೆ ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಫಿಂಗರ್ ಚಿಪ್ಸ್ಗೆಲ್ಲ ನಾವು ಹೆಂಗ್ ಕಟ್ ಮಾಡ್ಕೋತೀವಿ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಆಲೂಗಡ್ಡೆ ಒಂದು ಮೀಡಿಯಂ ಸೈಜ್ ಇರೋದು ಒಂದು 5 ರಿಂದ 6 ತಗೊಳ್ತಾ ಇದ್ದೀನಿ. ಸೊ ಪೀಲ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಆಮೇಲೆ ನಮ್ಗೆ ಬೇಕಾಗಿರೋ ಒಂದು ಉದ್ದ ಅಂದ್ರೆ ನಮ್ಗೆ ಫಿಂಗರ್ ಚಿಪ್ಸ್ ಆ ರೀತಿ ನಾನು ಆ ಸೈಜ್ ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಬೀಟ್ರೂಟ್ ಪಲ್ಯ ಮಾಡಕ್ಕೆ ಒಂದ್ ಕಡಾಯಿ ತಗೊಂಡಿದೀನಿ. ಇದಕ್ಕೆ ಒಂದ್ ಸ್ವಲ್ಪ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಮ್ಮಿ ಇದ್ರೆ ಬೀಟ್ರೂಟ್ ಪಲ್ಯ ಚೆನ್ನಾಗಿರತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದೀನಿ. ನೀವು ಒಣಮೆಣಸಿನ್ಕಾಯಿ ಕೂಡ ಹಾಕೋಬಹುದು, ಬಟ್ ಒಣಮೆಣಸಿನ್ಕಾಯಿ ಹಾಕೊಳ್ಳೋದಾದ್ರೆ ತೊಳೆದ್ಬಿಟ್ಟು ಹಾಕೊಳ್ಳಿ, ಹಾಗೆ ಹಾಕೋಬೇಡಿ. ಏನಕ್ಕಂದ್ರೆ ಎಲ್ಲೆಲ್ಲೋ ಇರುತ್ತೆ, ಹಿಂಗಿಂಗೋ ಬಂದಿರುತ್ತೆ. ಹಾಗಾಗಿ ಇನ್ನು ಬೀಟ್ರೂಟ್ ಕಟ್ ಮಾಡ್ಕೊಂಡು ಬೀಟ್ರೂಟ್ ಕೂಡ ಡೈರೆಕ್ಟ್ ಹಾಕೋತಾ ಇದೀನಿ. ಈರುಳ್ಳಿ ಹಾಕೋಬಹುದು, ಈರುಳ್ಳಿ ಹಾಕ್ದಲ್ಲೂ ಕೂಡ ಹೀಗ್ ಪಲ್ಯ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅಂಡ್ ಬೀಟ್ರೂಟ್ ಬ್ಲಡ್ ಕಂಟೆಂಟ್ ನ ತುಂಬಾ ಜಾಸ್ತಿ ಮಾಡುತ್ತೆ. ಆ ಮಕ್ಕಳಿಗೆ ಮತ್ತೆ ದೊಡ್ಡವರು, ವಯಸ್ಸಾಗಿರೋರು ಆರಾಮಾಗಿ ತಿನ್ಬೋದು. ಆ ಇಲ್ಲಿ ಚೆನ್ನಾಗಿ ನಾನು ಬಾಯ್ಲ್ ಮಾಡ್ಕೊಳ್ದೆ, ಮೊದಲು ಬಾಯ್ಲ್ ಮಾಡ್ಕೊಂಡು ಹಾಕಿದ್ರೆ ಅಷ್ಟೊಂದು ಅದ್ರಲ್ಲಿ ನ್ಯೂಟ್ರಿಷನ್ ಎಲ್ಲ ಹೊರಟೋಗುತ್ತೆ. ಹಂಗಾಗಿ ನಾನು ಡೈರೆಕ್ಟ್ ಒಗ್ಗರಣೆಗೆ ಹಾಕೊಂಡು ಅದ್ರಲ್ಲೇ ಬಾಯ್ಲ್ ಮಾಡ್ಕೋತೀನಿ. ಈಗ ಅದು ಸ್ವಲ್ಪ ಬಾಯ್ಲ್ ಆಗ್ತಾ ಇರುತ್ತೆ, ಮುಚ್ಚಳ ಮುಚ್ಚಿಟ್ಟಿದೀನಿ. ಈಗ ಇನ್ನೊಂದ್ ಕಡೆ ತಗೊಂಡು ಎಣ್ಣೆನ ಹಾಕೊಳ್ತಾ ಇದೀನಿ. ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗತ್ತೆ. ಇದಕ್ಕೆ ನಾನು ಸಾಸಿವೆ ಮತ್ತೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕೊಂಡೆ. ಸ್ನಾಕ್ ರೆಸಿಪಿ ಸೈಡ್ಸ್ಗೆ ಅನ್ನಲ್ಲ, ಅದು ಇದು. ಇದಕ್ಕೆ ಒಂದ್ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊಳ್ತಾ ಇದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಂಡಿದೀವಿ, ನೋಡ್ಕೊಂಡು ಅಚ್ಕಾರದ ಪುಡಿನ ಹಾಕೊಳ್ಳಿ. ಚೆನ್ನಾಗಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಈ ಸೈಜ್ ಅಲ್ಲಿ ನಾನು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಸೊ ಲೋ ಫ್ಲೇಮ್ ಅಲ್ಲೇ ಇದನ್ನ ಮಾಡ್ಕೋಬೇಕು, ಟೈಮ್ ಹಿಡಿಯುತ್ತೆ. ಸೊ ಪೇಶನ್ಸ್ ಅಲ್ಲಿ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಆದಷ್ಟು ಚಿಕ್ಕ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಬೇಗನೆ ಬೆಂದೋಗ್ಬಿಡತ್ತೆ. ಏನಕ್ಕಂದ್ರೆ ನಾವು ಡೀಪ್ ಫ್ರೈ ಮಾಡಲ್ಲ, ಜಸ್ಟ್ ಒಂಥರ ಕಡಾಯಲ್ಲಿ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ. ಹಾಗಾಗಿ ಸೈಜ್ ಎಲ್ಲ ನೋಡ್ಕೊಂಡು ಕಟ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಆವಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು. ಇದು ಒಳ್ಳೆ ರೆಸಿಪಿ ಆಗುತ್ತೆ ಸೈಡ್ಗೆ, ಅಂಡ್ ಹಾಗೆ ಸ್ನಾಕ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಅಲ್ಲಿ ಚೆನ್ನಾಗಿ ತಿನ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೊ ಮೊದ್ಲೇ ಉಪ್ಪು ಹಾಕೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ. ಇನ್ನು ನಾನ್ ಸ್ಟಿಕ್ ಕಡಾಯಿ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾವು ನಾನ್ ಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ, ಸೊ ಹಾಗಾಗಿ ನಾನು ಸ್ಟೀಲ್ ಕಡಾಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಅಲ್ಲಿ ಮಾಡಿದ್ರು ಓಕೆ, ಅದು ಚೆನ್ನಾಗಿದ್ರೆ ನಾನ್ ಸ್ಟಿಕ್ ಏನೂ ಆಗಿಲ್ಲ ಅಂದ್ರೆ ಅದ್ರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದು ಕೂಡ ಚೆನ್ನಾಗಿ ಫ್ರೈ ಆಗತ್ತೆ. ಈಗ ಆಲ್ಮೋಸ್ಟ್ ನಾನು ಕುಕ್ ಮಾಡಿದ್ದಾಯ್ತು. ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಬೀಟ್ರೂಟ್ ನ ಬೇಯಿಸ್ಕೊಂತೀನಿ. ಹಾಗೆ ಕೊತ್ತಂಬರಿ, ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕಾಗತ್ತೆ. ಸೊ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ. ಆಮೇಲೆ ನೀವು ಇಷ್ಟ ಹಾಕಿದ್ರೆ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ ಬೀಟ್ರೂಟ್ಗೆ. ಸೊ ಮಿಕ್ಸ್ ಮಾಡಿ ಒಂದ್ 2 ನಿಮಿಷ, ಕಾಯಿ ತುರಿ ಎಲ್ಲ ಹಾಕಿದೀವಲ್ಲ, ಒಂದ್ 2-3 ನಿಮಿಷ ಲೋ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಸೊ ಬೀಟ್ರೂಟ್ ಪಲ್ಯ ಸೂಪರ್ ಆಗಿರುತ್ತೆ ಚಪಾತಿಗೆ. ಅಂಡ್ ಇಲ್ಲಿ ಆಲೂಗಡ್ಡೆ ಪಲ್ಯ ಒಂದು ಆಲ್ಮೋಸ್ಟ್ ಅರ್ಧ ಬೆಂದಿದೆ. ಕೊನೆಗೆ ನಾನು ಸ್ವಲ್ಪ ತೊಳೆದ್ಬಿಟ್ಟು ಕಸೂರಿ ಮೆಥಿನ ಹಾಕೊಳ್ತಾ ಇದ್ದೀನಿ. ಅದು ಕೂಡ ಹಾಗೆ ಹಾಕೊಳ್ಳೋದು ಒಳ್ಳೇದಲ್ಲ, ಎಲ್ಲೆಲ್ಲೋ ಹೆಂಗೆಂಗೋ ಧೂಳಲ್ಲಿರುತ್ತೆ. ಹಾಗಾಗಿ ತೊಳೆದ್ಬಿಟ್ಟು, ಈ ನಡುವೆ ನಾನು ತೊಳೆದ್ಬಿಟ್ಟು ಕಸೂರಿ ಮೆಥಿನ ಹಾಕೊಳ್ತಾ ಇದ್ದೀನಿ. ಇದಿಷ್ಟೇ, ಮುಗೀತು.
ಪೊಟ್ಯಾಟೊ ಫ್ರೈ ಸೈಡ್ಗೆ. ಅಂಡ್ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು. ಸರಿ ನಾನು ಪ್ರಕುಲೆ ಚಪಾತಿ ಮಾಡ್ತಾ ಇದ್ವಿ. ನಾನು ಚಪಾತಿ ಲಟ್ಟಿಸ್ಕೊಡ್ತಾ ಇದ್ದೆ, ಹಿಂದೆಗಡೆ ಪ್ರಕುಲ್ ಅದನ್ನ ಸುಡ್ತಾ ಇದ್ದ. ಸೊ ಕೆಲವೊಂದ್ಸಲ ಹೆಲ್ಪ್ ಮಾಡ್ತಾನೆ ಪ್ರಕುಲ್, ಇಲ್ಲ ಕೆಲವೊಂದ್ಸತಿ ಇಲ್ಲ. ಇನ್ನ ಲಶಿಕಾ ಅಂತೂ ತುಂಬಾ ತೀಟೆ ಮಾಡ್ತಾಳೆ, ತರಲೆ ಮಾಡ್ತಾಳೆ, ಅದನ್ ಕಿತ್ತಾಕು ಇದನ್ ಕಿತ್ತಾಕು ಇದನ್ನೇ ಮಾಡ್ತಾಳೆ. ಸೊ ನಾನು ಇಲ್ಲೆಲ್ಲ ಒಂದೊಂದೇ ಲಟ್ಟಿಸ್ಕೊಡ್ತಾ ಇದ್ದೆ, ಅವನೆಲ್ಲ ಹಿಂದೆಗಡೆ ನಾವ್ ಯೂಶುವಲಿ ಚಪಾತಿ ಈ ತರ ಡೀಪ್ ಫ್ರೈ ಐಟಮ್ಸ್ ಎಲ್ಲ ಹಿಂದೆನೆ ಮಾಡ್ಬಿಡ್ತೀವಿ. ಇನ್ನ ಲಶಿಕಾ ಅಂತೂ ನಾವು ಚಪಾತಿ ಮಾಡಿದಾಗೆಲ್ಲ ಅವಳಿಗೆ ಬೇಕು ಆಟ ಆಡೋದಕ್ಕೆ. ಗೋಧಿ ಹಿಟ್ಟು ತಗೊಳ್ಳೋದು, ಆಟ ಆಡೋದು. ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ಆಗಲೇ ಆಲೂಗಡ್ಡೆ ತಿಂದ, ಮಾಡೋವಾಗಲೇ ತಿಂದ್ಬಿಟ್ಟೆ ಅಲ್ಲ. ಬೀಟ್ರೂಟ್ ಹೆಂಗಿದೆ? ಆಲೂಗಡ್ಡೆ ಚೆನ್ನಾಗಿದೆಯಾ? ಇನ್ನು ಊಟ ಆದ್ಮೇಲೆ ಪ್ರತಿದಿನ ಈಗ ವಾಕ್ ಮಾಡ್ತಾ ಇದೀನಿ. ಈಗ ಚಳಿ ಕೂಡ ಕಮ್ಮಿ ಆಗಿದೆ ಅಲ್ಲ, ಸಮ್ಮರ್ ಸೀಸನ್ ಆರಾಮಾಗಿ ವಾಕ್ ಮಾಡ್ಬೋದು. ಮನೇಲಿ ಇದ್ರು ಒಂದ್ ಸ್ವಲ್ಪ ಶೆಕೆ ಬೋರ್ ಅಂತ ಅನ್ಸತ್ತೆ. ಅಂಡ್ ಮಸ್ಟ್ ಅಂಡ್ ಶುಡ್ ನಾನು ಊಟ ಆಗಿದ ತಕ್ಷಣ ವಾಕ್ ಮಾಡ್ತೀನಿ. ಇನ್ನ ಲಶಿಕಾ ಪಕ್ಕದ ಮನೆ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ರು, ಅವರು ಎಲ್ಲ ಬಂದಿದ್ರು, ಆಟ ಆಡ್ಕೊಂಡಿದ್ರು. ಸರಿ ನಾನು ಒಂದು ಊಟ ಎಲ್ಲ ಆದ್ಮೇಲೆ 500 to 1000 ಸ್ಟೆಪ್ಸ್ ಹಾಕ್ತೀನಿ. ಸ್ಲೋ ವಾಕ್, ತುಂಬಾ ಸ್ಲೋ ವಾಕ್, ಫಾಸ್ಟ್ ಆಗಲ್ಲ ನಡೆಯೋದು. ಇನ್ನ ನಾನು ಹಂಗೆ ವಾಕ್ ಮಾಡ್ಕೊಂಡು ಮಕ್ಳೆಲ್ಲ ಆಟ ಆಡ್ತಾ ಇದ್ರಲ್ಲ, ತುಂಬಾ ತಣ್ಣಗ್ ಗಾಳಿ ಬೇರೆ ಬೀಸ್ತಾ ಇತ್ತು. ಈಗ ಚಳಿ ಎಲ್ಲ ಹೊರಟೋಗ್ಬಿಟ್ಟಿದೆ, ಸಮ್ಮರ್ ಗಾಳಿ ಇದು, ಒಂಥರ ತಣ್ಣಗ್ ಬೀಸ್ತಾ ಇತ್ತು ಗಾಳಿ. ಹಂಗಾಗಿ ತುಂಬಾ ಚೆನ್ನಾಗಿತ್ತು ವೆದರ್. ನೋಡ್ತಿದ್ದೀರಲ್ಲ ಎಷ್ಟ್ ಚೆನ್ನಾಗ್ ಗಾಳಿ ಬೀಸ್ತಿದೆ ಅಂತ. ಹಂಗಾಗಿ ಒಂದ್ ಸ್ವಲ್ಪ ಹೊತ್ತು ಆಚೆ ವಾಕ್ ಮಾಡ್ಬಿಟ್ಟು ಮನೆಗೆ ಹೋದ್ವಿ. ಸೊ ಈ ವ್ಲಾಗ್ ನೆಕ್ಸ್ಟ್ ಡೇ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ಅಂಡ್ ಇನ್ ಪ್ರಕುಲ್ ಯಾವಾಗ್ಲೂ ಕ್ರಿಕೆಟ್ ಆಡೋದು, ಬಾಲ್ ಆಡೋದು, ಇದೇ ಅವ್ನ್ ಫುಲ್ ಕ್ರಿಕೆಟ್ ಅಂದ್ರೆ ಹುಚ್ಚ ಹಿಡಿದ್ಬಿಟ್ಟಿದೆ. ಕ್ರಿಕೆಟ್ ಇಲ್ಲ ಅಂದ್ರೆ ಸ್ಕೇಟಿಂಗ್ ಈ ತರ. ಸರಿ ಇವತ್ ಮೂವಿ ನೋಡೋಣ ಅಂದ್ಬಿಟ್ಟು ಮೂವಿ ನೋಡಕ್ ಹೋಗ್ತಾ ಇದೀವಿ. ಇವತ್ ಹೇಗೋ ಫ್ರೈಡೆ ಅಂದ್ಬಿಟ್ಟು, ನಾಳೆ ಸ್ಕೂಲ್ ಇರಲ್ವಲ್ಲ, ಸರಿ ಅಂದ್ಬಿಟ್ಟು ಮೂವಿ ನೋಡಕ್ ಹೋಗ್ತಾ ಇದೀವಿ. ಅಪ್ಪ ಪ್ರಕುಲ್ ಬರ್ಲಿಲ್ಲ, ಅವ್ರು ಕ್ರಿಕೆಟ್ ನೋಡ್ಕೊಂಡು ಸುತ್ಕೊಂಡಿದ್ರು. ಸರಿ ಅಮ್ಮ ನಾನು ಲಶಿಕಾ ನೋಡಕ್ ಬಂದ್ವಿ. ಸರಿ ಹೊಸ ಮೂವೀಸ್ ಎಲ್ಲ ಬರ್ತಾನೆ ಇರುತ್ತೆ. ನಾವು ಟೈಮ್ ಇದ್ದಾಗ ಥಿಯೇಟರ್ ಕೂಡ ಹೋಗ್ತಾ ಇರ್ತೀವಿ. ಇಲ್ಲ ಟೈಮ್ ಇಲ್ಲಪ್ಪ ನಮ್ಗೆ ಅಂದಾಗ ಈ ತರ ಯಾವ್ದಾದ್ರು ಹೊಸ ಮೂವಿ ಬಂದಾಗ ಇದ್ರಲ್ಲೇ OTT ಪ್ಲೇ ಇದ್ರಲ್ಲೇ ನೋಡ್ಬಿಡ್ತೀವಿ. ಸರಿ ಇವತ್ತು ಗೇಮ್ ಚೇಂಜರ್ ಬಂದಿತ್ತು ಅಮೆಝಾನ್ ಪ್ರೈಮ್ ಅಲ್ಲಿ, ರಾಮ್ ಚರಣ್ ನೋಡಿರ್ತೀರಾ. ನಾನ್ ಬೋತ್ ಕನ್ನಡ ತೆಲುಗು ಮೂವೀಸ್ ಎಲ್ಲಾ ನೋಡ್ತೀನಿ, ಚೆನ್ನಾಗಿರೋದು. ಹಾಗಾಗಿ ಸರಿ ಇವತ್ತು ಗೇಮ್ ಚೇಂಜರ್ ಮೂವಿ ನೋಡೋಣ ಅಂದ್ಬಿಟ್ಟು, ನಾನು ಟ್ರೈಲರ್ ನೋಡಿರ್ಲಿಲ್ಲ, ರಿವ್ಯೂನು ನೋಡಿಲ್ಲ, ಜಸ್ಟ್ ನೋಡ್ದೆ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಹಾಫ್ ಮಾತ್ರನೇ ನೋಡಕ್ಕಾಯ್ತು. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿತ್ತು, ಮೇಕಿಂಗ್ ಎಲ್ಲ ಚೆನ್ನಾಗಿದೆ, ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಸೆಕೆಂಡ್ ಹಾಫ್ ನೋಡಿಲ್ಲ, ಅದು ಪಾಲಿಟಿಕ್ಸ್ ಇರೋ ಒಂದು ಬ್ಯಾಕ್ ಗ್ರೌಂಡ್ ಮೂವಿ. ಸೊ ನೋಡಿ, ಪಾಲಿಟಿಕ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಗಿದೆ. ಅವ್ರ ಅದ್ರಲ್ಲಿ IAS ಆಫೀಸರ್ ರಾಮ್ ಚರಣ್, ಹಾಗಾಗಿ ನಂಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಪಾಲಿಟಿಕ್ಸ್ ವಿತ್ IAS ಆಫೀಸರ್ ಇದ್ರಲ್ಲೆಲ್ಲ. ಒಂದ್ ಹಾಫ್ ನೋಡಿದ್ವಿ, ಹಾಫ್ ಸರಿ ನಾಳೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನ ಬೆಳಗ್ಗೆ ಎದ್ದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಮುದ್ದೆನೆ ನಮ್ಮ ಮನೇಲಿ ಆಲ್ಮೋಸ್ಟ್ ಮುದ್ದೆನೆ ಮಾಡ್ತೀನಿ. ಸರಿ ಅಂದ್ಬಿಟ್ಟು ಅವಳೆ ಅಕ್ಕಿ ಎಲ್ಲ ಹಿಂಗ್ ತರ್ತಿದ್ದಾಳೆ ನೋಡಿ. UPS ಅವತ್ತು ಕೆಟ್ಟೋಗ್ಬಿಟ್ಟು ಕರೆಂಟ್ ಹೋಗಿತ್ತಲ್ಲ, ಹಂಗಾಗಿ ಅದ್ರಲ್ಲಿರೋ ಬಾಕ್ಸ್ ಗಳೆಲ್ಲ ಈ ಕಡೆ ಇಟ್ಟಿದ್ದಾರೆ. UPS ಸರಿ ಮಾಡೋವರೆಗೂ ಆ ಸ್ಟೋರ್ ರೂಮ್ ಅಲ್ಲಿ ಇರೋ ಬಾಕ್ಸಸ್ ಎಲ್ಲ ಈ ಕಡೆ ಇಟ್ಟಿದ್ದಾರೆ ರೂಮ್ ಅಲ್ಲಿ. ಇದೆಲ್ಲ ಚಿಕ್ಕ ಪುಟ್ಟ ಕೆಲ್ಸಗಳು ಮಾಡ್ತಾಳೆ ಮೂಡಿದ್ದಾಗ. ಸರಿ ಹೋಗ್ ಅಕ್ಕಿ ಹಾಕೊಂಬ ಮುದ್ದೆಗೆ ರೈಸ್ಗೆ ಅಂದ್ಬಿಟ್ಟು ಅಂತ ಹೇಳ್ದೆ. 1 ಗ್ಲಾಸ್ ಹಾಕೋಬಾ, 2 ಗ್ಲಾಸ್ ಹಾಕೊಂಬ ಅಂದ್ರೆ ಹಾಕೊಂಡ್ ಬರ್ತಾಳೆ ಆರಾಮಾಗಿ. ಇನ್ನು ಇವತ್ ಮೊಸಪ್ ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಟ್ಟು ರೈಸ್ ಮಾಡೋಣ ಅಂದ್ಬಿಟ್ಟು, ಇವತ್ ಸ್ಯಾಟರ್ಡೆ ಮಾರ್ನಿಂಗ್ ನಾನು ಆಲ್ಮೋಸ್ಟ್ ಮುದ್ದೆ ಮಾಡ್ತೀನಿ, ತುಂಬಾ ವ್ಲಾಗ್ಸ್ ಅಲ್ಲಿ ಹೇಳಿದೀನಿ. ಇನ್ನ ಮೊಸಪ್ ಮಾಡೋವಾಗ ಅಮ್ಮ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾರೆ. ಅವ್ರು ಏನಕ್ಕಂದ್ರೆ ಅವ್ರು ಚೆನ್ನಾಗಿ ಮೊಸಪ್ ಮಾಡ್ತಾರೆ. ಹಂಗಾಗಿ ನಾನು ಅವ್ರ ಕೈಲೇ ಮೊಸಪ್ ಮಾಡಿದಾಗ ಅವ್ರ ಕೈಲೇ ಮೊಸಪ್ನ ಮಾಡಿಸ್ಬಿಡ್ತೀನಿ. ಇನ್ನ ಮಿಕ್ಕಿದ್ದು ಸಾಂಬಾರ್ ಅದು ಇದೆಲ್ಲ ಅಂತ ನಾನೇ ಮಾಡ್ಬಿಡ್ತೀನಿ. ಇನ್ನೇನೇನ್ ಬೇಕು, ಸೊಪ್ಪು, ಟೊಮ್ಯಾಟೊ, ಬದ್ನೆಕಾಯಿ ಎಲ್ಲ ಕಟ್ ಮಾಡಿ ಕೊಡ್ತೀನಿ. ಅಮ್ಮನೇ ಮಾಡಿ ಕೊಡ್ತಾರೆ. ರೆಸಿಪಿನೂ ಕೂಡ ಸುಮಾರು ವ್ಲಾಗ್ಸ್ ಅಲ್ಲಿ ತೋರಿಸಿದೀನಿ. ಹಂಗಾಗಿ ಯಾವ್ದೇ ಒಂದು ವಿಡಿಯೋನು ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಎಷ್ಟೊಂದು ಮಿಸ್ ಆಗ್ತಾ ಇರತ್ತೆ. ಮತ್ ಅದೇ ರೆಸಿಪಿನ, ಅದೇ ಒಂದು ಇನ್ಫಾರ್ಮೇಶನ್ ನ ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಕ್ ಆಗಲ್ಲ ಅಲ್ವಾ. ಹಾಗಾಗಿ ಸೊ ಇವತ್ತು ನಾನು ನೆಲ್ಲಿಕಾಯಿ ತಿಂದ್ಬಿಟ್ಟು ಹಾಲು ಕುಡಿತಾ ಇದ್ದೆ. ಇವತ್ತು ಹಾಲು ಕುಡಿಬೇಕು ಅಂತ ಅನ್ಸ್ತು. ಯೂಶಲಿ ಬೆಳಗ್ಗೆ ಹಾಲು ಕುಡಿತಾ ಇಲ್ಲ, ತುಳಸಿ ನೀರು ಪ್ಲಸ್ ನಾನು ಬೆಟ್ಟದ ನೆಲ್ಲಿಕಾಯಿ ತಿಂತಾ ಇದ್ದೀನಿ. ಶನಿವಾರ ಸ್ಕಿಪ್ ಮಾಡ್ದೆ, ತುಳಸಿ ನೀರ್ ಕುಡಿಲಿಲ್ಲ. ಸರಿ ಹಾಲು ಕುಡಿಬೇಕು ಅಂತ ಅನ್ಸ್ತಾ ಇತ್ತು. ಸರಿ ಒಂದು ಹಾಲು ಸ್ವಲ್ಪ ಬೆಲ್ಲ ಹಾಕೊಂಡು ಹಾಲು ಕುಡಿತಾ ಇದೀನಿ. ಶನಿವಾರ ಅಂತ ಬಂದ್ರೆ ನನ್ಗೊಂದ್ ಸ್ವಲ್ಪ ಫ್ರೀ, ಏನಕ್ಕಂದ್ರೆ ಬಾಕ್ಸಸ್ ಇರಲ್ಲ, ಇಬ್ರಿಗೂ ಕೂಡ ರಜಾ. ಒಬ್ರಿಗಿದ್ರು ಬಾಕ್ಸ್ ನ ನಾನ್ ಪ್ಯಾಕ್ ಮಾಡ್ಬೇಕಾಗಿತ್ತು, ಇಬ್ರಿಗೂ ರಜಾ. ಹಾಗಾಗಿ
ಇನ್ನು ಸರಿ ಬರೀ ಮುದ್ದೆ ರೈಸ್ ಚೆನ್ನಾಗಿರಲ್ಲ, ಹಪ್ಳ ಕೂಡ ಚೆನ್ನಾಗಿರುತ್ತೆ. ನಾನು ಕೂಡ ಬಾಕ್ಸ್ ತಗೊಂಡ್ ಹೋಗ್ಬೋದು. ಮಧ್ಯಾಹ್ನ ಕೂಡ ಆರಾಮಾಗಿ ಮಕ್ಳು ತಿಂತಾರೆ ಹಪ್ಳ ಅಂದ್ಬಿಟ್ಟು ಹಪ್ಳ ಕೂಡ ಮಾಡ್ತಾ ಇದೆ. ಒಂದ್ ಕಡೆ ಮೊಸಪ್ ಇಟ್ಟಿದೀನಿ, ಒಂದ್ ಕಡೆ ಮುದ್ದೆ ರೆಡಿ ಆಗ್ತಿದೆ, ರೈಸ್ ಕೂಡ ರೆಡಿ ಆಗ್ತಿದೆ. ನನ್ಗೆ ಈ ಉದ್ದಿನ ಬೇಳೆದು ಹಪ್ಳ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಬೇರೆ ಅಕ್ಕಿದು ಹಪ್ಳ ಅಷ್ಟೊಂದ್ ಇಷ್ಟ ಆಗಲ್ಲ, ತಿಂತೀನಿ. ಬಟ್ ನನ್ಗೆ ಉದ್ದಿನ ವಡೆದ್ ಈ ತರ ಹಪ್ಳ ಅಂದ್ರೆ ಸಖತ್ ಇಷ್ಟ ಆಗತ್ತೆ. ಅನ್ನ ರಸಂ ಜೊತೆಗೆ ಹಪ್ಳ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಆ ಟೇಸ್ಟ್. ಹಂಗಾಗಿ ನನ್ ಈ ಹಪ್ಳನ ನಾನು ಯಾವಾಗ್ಲೂ ಜಾಸ್ತಿ ಚೂಸ್ ಮಾಡೋದು ತರೋದು ಮಾಡೋದು ಸ್ವಲ್ಪ ಜಾಸ್ತಿ ಇದೇನೆ. ಸೊ ಒಂದಿಷ್ಟು ಬಾಕ್ಸ್ ಫುಲ್ ಮಾಡಿಟ್ರೆ ಬೆಳಗ್ಗೆಗೂ ಇರುತ್ತೆ ಮಧ್ಯಾಹ್ನಕ್ಕೂ ಇರುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿಡ್ತಾ ಇದ್ದೀನಿ. ಅಂಡ್ ಆಫೀಸ್ಗೆ ಹೋಗಿ ನಾನು ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ, ಸ್ಟೇ ಟ್ಯೂನ್. ಎಲ್ಲಿ ನೀನು ಡ್ರೆಸ್ ತೋರಿಸು ಲಶಿ. ಸೊ ವಾಕ್ ಹೋಗ್ತಾ ಇದ್ವಿ, ಇಲ್ಲೇ ತೋಟ ಇದೆ ಪಕ್ಕದಲ್ಲೇ. ಸೊ ಇದು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಆಚೆ ಇಟ್ಟಿರೋದು ಸಕ್ಕದಾಗಿ ಬಂದಿದೆ. ಕಲರು ಅಷ್ಟೇ ಇಷ್ಟು ಬ್ರೈಟ್ ಆಗಿದೆ ನೋಡಿ. ಸೊ ಕೆಲವೊಂದು ಗಿಡಗಳು ಮಾತ್ರ ಆಚೆ ಇಟ್ಟಿದ್ದೀವಿ ಅಷ್ಟೇ. ಶೋ ಪ್ಲ್ಯಾಂಟು, ಅದೊಂದು ಫ್ಲವರ್ ಪ್ಲ್ಯಾಂಟ್ ಅಲ್ವಾ? ಸರಿ ವಾಕ್ ಹೋಗೋಣ, ವಾಕ್ ಹೋಗೋಣ, ವಾಕ್ ಹೋಗೋಣ. ನೋಡಿ ಹೇಗಿದೆ ವ್ಯೂ ತೋಟ. ಕೆಲವೊಂದೆಲ್ಲ ತೆಗೆದು, ಕೆಲವೊಂದೆಲ್ಲ ಉಳುಮೆ ಮಾಡಿಕೊಂಡು, ಕೆಲವೊಂದೆಲ್ಲ ಬೆಳೀತಿದ್ದಾರೆ. ಚಿಕ್ಕ ರೋಡಿದು ಅಲ್ಲ ರಶಿ? ಒಬ್ಬರೇ ಹೋಗೋಕ್ಕಾಗೋದು. ಅಲ್ಲಿ ನೋಡಿ ಫುಲ್ ಅಡಿಕೆ ಗಿಡಗಳು, ಬಾವಿ ಕೂಡ ಇದೆ ಅಲ್ಲೊಂದು. ಒಳಗಡೆ ಹೋದರೆ 2-3 ಬಾವಿ ಸಿಗುತ್ತೆ. ಅಡಿಕೆ ಗಿಡ ಮರಗಳು, ತೆಂಗಿನ ಮರಗಳೇ ಜಾಸ್ತಿ. ಇಲ್ಲಿ ನೋಡಿ ಗ್ರೀನರಿ ಹೆಂಗಿದೆ ರಶಿ, ಅಲ್ಲಿ ನೋಡು ಗ್ರೀನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಲ್ಲಿ ಸನ್ಸೆಟ್ ಆಲ್ರೆಡಿ ಆಗೋಗಿದೆ, ಅದಕ್ಕೆ ಹಂಗಿದೆ. ಇದೆಲ್ಲ ಗ್ರೀನರಿ ನೋಡಿ. ಸೊ ಹಿಂಗೆ ಬಂದರೆ ಏನೋ ಒಂಥರ ನೆಮ್ಮದಿ. ಸೊ ನಮ್ಮ ಮನೆ ಪಕ್ಕ ಇದೇ ಇರೋದ್ರಿಂದ ತೋಟ, ನಮಗೊಂಥರ ಸಿಟಿ ಬಿಟ್ಟೇ ಬಂದುಬಿಟ್ಟಿದ್ದೀವಿ ಅದೊಂದು ಹಳ್ಳಿಗೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ, ಒಂಥರ ಫ್ರೆಶ್ ಏರ್ ಸಿಗುತ್ತೆ. ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಸೊಳ್ಳೆ ಕಾಟ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ. ಈಗ ಡೇ ಜಾಸ್ತಿ ಅಂದರೆ ಹಗ್ಲೋದು ಜಾಸ್ತಿ, ನೈಟ್ ಕಡಿಮೆ. ಬಿಕಾಸ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದ್ದೀವಿ, ಬಿಗಿನ್ ಮಾಡ್ತಾಯಿದ್ದೀವಲ್ಲ, ಬಿಗಿನ್ ಆಗ್ತಿದೆ. ಹಾಗಾಗಿ ಆಟಾಡ್ಕೊ ಇಲ್ಲೇ. ಸೊ ಹಂಗಾಗಿ ಹಗ್ಲೊತ್ತು ಜಾಸ್ತಿ, ನೈಟ್ ಕಮ್ಮಿ. ಲೇಟಾಗಿ ಕತ್ಲಾಗುತ್ತೆ, ಬೇಗ ಬೆಳಕಾಗುತ್ತೆ. ಸೊ ಸಮ್ಮರ್ ಸೀಸನ್ ಅಂದರೆ ನನಗೆ ತುಂಬ ಇಷ್ಟ ಈ ಸೀಸನ್ ಅಂದರೆ. ಸೊ ಯಾಕಂದರೆ ಜ್ಯೂಸ್ ಕುಡಿಬೋದು, ತಣ್ಣಗಿರೋ ತಿನ್ಬೋದು. ಮೇಯ್ನಾಗಿ ತೋತಾಪುರಿ ನನಗೆ ತುಂಬ ಫೇವ್ರೆಟ್ಟು. ಅವೆಲ್ಲ ಮುಟ್ಟಬಾರ್ದು, ಅವೆಲ್ಲ ಮುಟ್ಟಬಾರ್ದು ಬಾ. ಸೊ ತೋತಾಪುರಿ ಯಾರಿಗಿಷ್ಟ ಅಂತ ಹೇಳಿ. ಮಾವಿನ ಹಣ್ಣು ಇಷ್ಟ ಆಗುತ್ತೆ ನನಗೆ, ತೋತಾಪುರಿನೂ ಅಂತೂ ಸಖತ್ ಇಷ್ಟ. ಅವೆಲ್ಲ ಗಲೀಜು, ಮುಟ್ಬೇಡ. ಸೊ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಬೇಕು. ನಾನು ಲಶಿ, ಪ್ರಕುಲ್ ಕ್ರಿಕೆಟಿಗೆ ಹೋಗಿದ್ದಾನೆ, ಹಾಗಾಗಿ ನಾವೇ ಬಂದ್ವಿ. ನೋಡಿ ಅಲ್ಲಿ ಏರೋಪ್ಲೇನ್ ಹೋಗ್ತಿದೆ. ಹೋಗೋಣ. ಎಷ್ಟು ಚಿಕ್ಕ ಕಾಣಿಸ್ತಿದೆ ನೋಡಿ ಏರೋಪ್ಲೇನು. ಅದ್ರ ಜೊತೆಗೆ ಹಕ್ಕಿಗಳು ಹಾರಾಡ್ತಿದ್ದಾವೆ ಇಲ್ಲಿ. ಎಷ್ಟು ಚಿಕ್ಕ ಕಾಣಿಸ್ತಿದೆ ನೋಡಿ. ಇದೇಸ್ಕೋ ನೋಡಿ, ಮನೆಯಿಂದ ನೀರು ತಂದವಳು ಆಟ ಆಡೋದಕ್ಕೆ ಅಲ್ವಾ ರಶಿ? ಏನು ಆಟ ಆಡ್ತೀಯ? ಇದು ನೋಡಿ ಏನು ಸಕ್ಕತ್ತಾಗಿದೆ ಕಲರ್ ನೋಡಿ, ಏನು ಸಕ್ಕತ್ತಿದೆ ಇದು. ಬೇಡ, ಅಲ್ಲಿ ಹಾಕು. ಅಲ್ಲೂ ಇದಾವೆ ನೋಡು, ಅಲ್ಲಿ. ಸೊ ಹೆಂಗಿದೆ ನೋಡಿ ಗ್ರೀನರಿ ಅಲ್ಲ ರಶಿ? ಸುತ್ತಲೂ ಗ್ರೀನರಿ, ಮಧ್ಯದಲ್ಲಿ ನಾವು ಕೂತ್ಕೊಂಡಿರೋದು ಅಲ್ವಾ ರಿಷಿಕಾ? ಮನೇಲಿ ಇದೊಂದು ತರಕಾರಿ ಇತ್ತು, ದೊಡ್ಡದ್ ಬದನೆಕಾಯಿ. ಇದ್ರಲ್ಲಿ ನಾನು ಯಾವತ್ತೂ ತವಾ ಫ್ರೈ ಮಾಡಿಲ್ಲ. ಸರಿ ಮಾಡಿ ಟೇಸ್ಟ್ ಹೇಗಿದೆ ನೋಡೋಣ. ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡೋಣ,
ನೆಕ್ಸ್ಟ್ ಟೈಮ್ ಅವಾಗ ಮಾಡ್ತಿರೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಈ ರೆಸಿಪಿನ ಮಾಡ್ತಾ ಇರೋದು, ಜೊತೆಗೆ ಫಸ್ಟ್ ಟೈಮ್ ಟೇಸ್ಟ್ ಕೂಡ ಮಾಡ್ತಾ ಇರೋದು. ಹೇಳ್ತೀನಿ ರಿವ್ಯೂ ಹೇಗಿತ್ತು ಅಂತ. ಸೊ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದ್ ಸ್ವಲ್ಪ ದಪ್ಪ ಸೈಜ್ ಇದ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲಿ ಆಲ್ಮೋಸ್ಟ್ ಒಂದ್ 7ರಿಂದ 8 ಈ ತರ ಆಗತ್ತೆ ನಮ್ಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ. ಇನ್ನು ಇದಕ್ಕೆ ಪೌಡರ್ ಎಲ್ಲ ಏನೇನ್ ಮಿಕ್ಸ್ ಮಾಡ್ಕೋಬೇಕು, ತವಾ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಕೂಡ ತೋರಿಸ್ತೀನಿ ನಾನು. ಸೊ ಹೇಳಿದ್ನಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಅಂಡ್ ಫಸ್ಟ್ ಟೈಮ್ ಮಾಡ್ಕೊಂಡು ತಿಂತಾ ಇರೋದು ಇದು. ಸೊ ಇನ್ನ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಜೀರಾ ಪೌಡ್ರು, ಮತ್ತೆ ಒಂದ್ ಸ್ವಲ್ಪ ಉಪ್ಪು, ಅರಿಶಿನ. ಸೊ ಇಷ್ಟೇ ಹಾಕೊಂಡಿರೋದು, ಇನ್ನೇನು ಇಲ್ಲ. ಧನಿಯಾ ಪುಡಿ ಗಿನಿಯಾ ಪುಡಿ ಎಲ್ಲ ಬೇಡ, ಇದೇ ಐಟಮ್. ಗರಂ ಮಸಾಲ, ಜೀರಾ ಪೌಡ್ರು, ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತೆ ಕಡಲೆ ಹಿಟ್ಟು ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಅದನ್ನ ಮತ್ತೆ ಚೆನ್ನಾಗಿ ಒಂದ್ ಸ್ವಲ್ಪ ವಾಶ್ ಮಾಡ್ಬಿಟ್ಟು ಈಗ ಕ್ಲೀನ್ ಆಗಿ ಆ ಪೌಡರ್ ಏನಿದೆ ಪ್ರತಿಯೊಂದ್ ಕಡೆ ಆಗೋ ತರ ಅಪ್ಲೈ ಮಾಡ್ಬೇಕು. ಪ್ರತಿಯೊಂದಕ್ಕೂ ಕ್ಲೀನ್ ಆಗಿ ಈ ತರ ಅಪ್ಲೈ ಮಾಡ್ಕೊಂಡು ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದೀನಿ. ಸೊ ನೋಡಕ್ ಚೆನ್ನಾಗಿರುತ್ತೆ ಅಂತ ಅನ್ಸ್ತು ನನ್ಗೆ, ಬಟ್ ನಿಜವಾಗ್ಲೂ ನನ್ಗೆ ಅಷ್ಟೊಂದೇನ್ ಲೈಕ್ ಆಗ್ಲಿಲ್ಲ. ಏನೋ ನನ್ಗೆ ಇಷ್ಟ ಆಗ್ಲಿಲ್ಲ ರಿವ್ಯೂ. ಇದು ಹಾನೆಸ್ಟ್ ರಿವ್ಯೂ. ಮಾಡ್ದೆ, ಟ್ರೈ ಮಾಡೋಣ ಅಂತ ಹೇಗಿರುತ್ತೆ, ನೆಕ್ಸ್ಟ್ ಟೈಮ್ ಮಕ್ಳಿಗೆ ಮಾಡ್ಕೊಡ್ಬೋದು ಅಂತ. ಬಟ್ ಓಕೆ ನನ್ಗೆ ಒಂದು 10 ಅಲ್ಲಿ ಒಂದು 5 ಕೊಡ್ಬೋದು ಅಷ್ಟೇ. 5 ಇಷ್ಟ ಆಯ್ತು ಅಷ್ಟೇ. ಅಷ್ಟೊಂದೇನ್ ನನ್ಗೆ ಲೈಕ್ ಆಗ್ಲಿಲ್ಲ. ಬಟ್ ಎಲ್ರು ತುಂಬಾ ತಿಂತಾರೆ ಈ ತರ ಮಾಡ್ಕೊಂಡು. ನನ್ಗೇನ್ ಅಷ್ಟೊಂದ್ ಇಷ್ಟ ಆಗ್ಲಿಲ್ಲ. 10ಗೆ ಒಂದು 5 ಪಾಯಿಂಟ್ಸ್ ಕೊಡ್ತೀನಿ. ಎಲ್ಲ ರೆಡಿ ಆಯ್ತು. ಈಗ ಒಂದು ತವಾ ಇಲ್ಲ ಒಂದ್ ಈ ತರ ಹೆಂಚಿಟ್ಕೊಂಡು ಫಸ್ಟ್ ಆಯಿಲ್ ಹಾಕ್ಬಿಟ್ಟು ತವಾ ಫ್ರೈ ಮಾಡ್ಕೊಳ್ಳೋದಷ್ಟೇ. ನಾವು ಫಿಶ್ ಎಲ್ಲ ಹೇಗೆ ಫಿಶ್ ತವಾ ಫ್ರೈ ಮಾಡ್ಕೋತೀವಲ್ಲ ಹಾಗೆ ಎಣ್ಣೆ ಎಲ್ಲ ಕೆಳಗಡೆ ಸವರ್ಬಿಟ್ಟು ತವಾಗೆ ಸೊ ಸ್ವಲ್ಪ ಇದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆನೆ ಹಿಡಿಯುತ್ತೆ. ಒಂದ್ 7ರಿಂದ 8 ಆರಾಮಾಗಿ ಮಾಡ್ಕೋಬಹುದು ಒಂದೇ ಸಲ. ಅದ್ರ ಮೇಲೂ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು. 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಮುಗೀತು. ರೈಸು ಸಾಂಬಾರ್ಗೆ ಎಲ್ಲ ತಿಂತಾರೆ. ನಾನು ಹಂಗೆ ಮಾಡ್ದೆ, ಸರಿ ಚೆನ್ನಾಗಿರುತ್ತೆ ಅಂತ. ನನ್ಗೇನ್ ಅಷ್ಟೊಂದ್ ಇಷ್ಟ ಆಗ್ಲಿಲ್ಲ. ಹೇಳಿದ್ನಲ್ಲ, ಒಂದ್ 2 ತಿಂದೆ ನಾನು ಅಷ್ಟೇ. ಇನ್ನ ಮಕ್ಳೆಲ್ಲ ಒಂದೊಂದ್ ತಿಂದ್ರು, ಇನ್ ಮಿಕ್ಕಿದ್ ಒಂದ್ ಸ್ವಲ್ಪ ವೇಸ್ಟ್ ಆಗೋಯ್ತು. ಆ ನನ್ಗೇನೋ ಇಷ್ಟ ಆಗಿಲ್ಲ. ಸೊ ಹಂಗಾಗಿ ನಾನು ನೆಕ್ಸ್ಟ್ ಟೈಮ್ ಇದನ್ನ ತರೋದು ಇಲ್ಲ, ನೆಕ್ಸ್ಟ್ ನಾನು ಇದನ್ನ ಮಾಡೋದು ಇಲ್ಲ. ಪ್ರತಿಯೊಂದು ನಾವು ಟೇಸ್ಟ್ ಮಾಡಿ ಅದನ್ನ ನಾವು ಟ್ರೈ ಮಾಡಿದ್ರೇನೆ ಅಲ್ವಾ ನಮಗ್ ಗೊತ್ತಾಗೋದು, ಈ ರೆಸಿಪಿ ಚೆನ್ನಾಗಿರತ್ತೆ, ಆ ರೆಸಿಪಿ ಚೆನ್ನಾಗಿರತ್ತೆ ಅಂತ. ಇಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾವ್ದು ಗೊತ್ತಾಗಲ್ಲ. ಕೆಲವೊಂದ್ ಚೆನ್ನಾಗೂ ಇರುತ್ತೆ, ನಾವೆಲ್ಲ ಮಿಸ್ ಮಾಡ್ಕೊಂತಾ ಇರ್ತೀವಿ, ಮಾಡೋದೇ ಇಲ್ಲ. ಕೆಲವೊಂದು ಚೆನ್ನಾಗಿರಲ್ಲ. ಹಾಗಾಗಿ ಪ್ರತಿಯೊಂದು ಟ್ರೈ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಸೊ ಈ ತರ 2 ಸೈಡು ರೋಸ್ಟ್ ಮಾಡ್ಕೊಂಡ್ರೆ ಮುಗೀತು. ಇಷ್ಟ ಆದವ್ರಿಗೆ ಇಷ್ಟ ಆಗ್ಬಹುದೇನೋ, ಬಟ್ ನನ್ಗೇನ್ ಇಷ್ಟ ಆಗ್ಲಿಲ್ಲ. ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಒಂಥರ ಸಿಂಪಲ್ ನನ್ನ ಡೈಲಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ವ್ಲಾಗ್ ಅಲ್ಲಿ. ಬಾಯ್, ಟೇಕ್ ಕೇರ್. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.